ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ವಿವಾದಿತ ಹೇಳಿಕೆ ನೀಡಿದ್ದು, ಯಾಕಂದರೆ ಅದು ತುಂಬ ಚರ್ಚೆಗಳಾಗ್ತದೆ. ಅದರ ಬಗ್ಗೆ ನೀವು ಅದನ್ನು ಒಪ್ಕೋತೀರಾ ಹೇಗೆ ಸರ್? ಅಲ್ಲ ರೀ, ಅವ್ರು ಹೇಳಿದ್ದಕ್ಕೆ ನಂದೇನು ಒಪ್ಪಿಗೆ ಆಗಬೇಕು? ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳ್ತಾರೆ. ಹಾಗಲ್ಲಪ್ಪ, ನನಗೆ ಆದಂಥ ಅಭಿಪ್ರಾಯಗಳು ಇರ್ತವೆ, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ರಿಗೆ ಆದಂಥ ಅಭಿಪ್ರಾಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಇದೆ, RSS ಬಗ್ಗೆ ಇದೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ನನ್ನ ಹೇಳಿಕೆ ಅಗತ್ಯ ಇಲ್ಲ ಅದಕ್ಕೆ. ಸರ್, ಈ ಸಲ ಈ ಪರಿಶೀಲನೆ ಸಭೆಯಲ್ಲಿ ಏನು ಅಜೆಂಡ ಇದೆ? ಯಾಕಂದರೆ ಲಾಸ್ಟ್ ಟೈಮ್ ಈ ಡ್ರಗ್ಸನ್ನು ಸಂಪೂರ್ಣವಾಗಿ ಇದು ಮಾಡಬೇಕಂತ ಹೇಳಿ ಹೌದು, ಈ ಬಾರಿ ಕೂಡ ಡ್ರಗ್ಸು ಈಗಾಗಲೇ ಮುಂದುವರಿತಾ ಇದೆ. ಅದನ್ನು ನಾವೇನು ನಿಲ್ಲಿಸೋದು ಇಲ್ಲ. ಎಲ್ಲಿಯವರೆಗೆ ಅದು ನಡೀತಾ ಇರುತ್ತೆ ಅಲ್ಲಿವರೆಗೆ ನಾವು ರೆಗ್ಯುಲೇಟ್ ಮಾಡಲೇಬೇಕಾಗ್ತದೆ. ಎರಡನೇದು ಲಾ ಆ್ಯಂಡ್ ಆರ್ಡರಿಂದ ಇಲ್ಲಿಗೆ ಮಂಗಳೂರಿಗೆ ಏನೆಲ್ಲ ನಾವು ಮಾಡ್ಬೋದು ನಮ್ಮ ಇಲಾಖೆಯಿಂದ ಅಂತೇಳಿ ಒಂದಿಷ್ಟು ಚರ್ಚೆ ಮಾಡ್ತೇನೆ. ಮತ್ತು ಇಂಟರ್ನಲ್ ಕೆಲವು ವಿಷಯಗಳಿರ್ತವೆ, ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದು, ಅದನ್ನು ಕೊಟ್ಬಿಡ್ತೀನಿ.